ಏನಂತೀರಿ? ಕಾಡುಮಲ್ಲೇಶ್ವರ ಕಡಲೆಕಾಯಿ ಪರಿಸೆ. ಬೆಂಗಳೂರು ಸಿಲಿಕಾನ್ ಸಿಟಿ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದ್ದು, ಆಧುನಿಕತೆಗೆ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಅತ್ಯಂತ ವೇಗವಾಗಿ ಮುಗಿಕೊಂಡಿರುವ ನಗರವಾದರೂ ಇನ್ನು ತನ್ನ ಗ್ರಾಮೀಣ ಸೊಗಡನ್ನು ಹಾಗೆ ಉಳಿಸಿಕೊಂಡು ಬಂದಿರುವುದು ಮೆಚ್ಚುವಂತಹ ಮತ್ತು ಹೆಮ್ಮೆಯ ವಿಷಯವಾಗಿದ್ದು, ಇಂದಿಗೂ ಸಹ ವಿವಿಧ ಬಡಾವಣೆಗಳಲ್ಲಿ ಊರ ಹಬ್ಬ, ಅಣ್ಣಮ್ಮ ಹಬ್ಬದ ಜೊತೆಗೆ ಬೆಂಗಳೂರಿನ ಬಸವನಗುಡಿಯಲ್ಲಿ ಆರಂಭವಾದ ಹೆಮ್ಮೆಯ ಕಡಲೆಕಾಯಿ ಪರಿಸೆಯನ್ನು ಈಗ ನಗರಾದ್ಯಂತ ವಿವಿಧ ಬಡಾವಣೆಗಳು ಸಹ ನಡೆಸಿಕೊಂಡು ಬರುತ್ತಿದ್ದು, ಈ ಬಾರಿಯೂ ಸಹ ಮಲ್ಲೇಶ್ವರದ ಕಾಡುಮಲ್ಲೇಶ್ವರ ದೇವಾಲಯದ ಆವರಣದಲ್ಲಿ 3 ದಿನಗಳ ಕಾಲ ಕಡಲೆಕಾಯಿ ಪರಿಸೆ ಆರಂಭವಾಗಿದ್ದು, ಅದರ ಸಣ್ಣ ಝಲಕನ್ನು ಕುಳಿತಲಿಂದಲೇ ಆಹ್ಲಾದಿಸೋಣ ಬನ್ನಿ. ಶ್ರಾವಣ ಮಾಸ ಮತ್ತು ಆಶ್ವಜ ಮಾಸದ ಸಾಲು ಸಾಲು ಹಬ್ಬಗಳು ಮುಗಿದು ಇನ್ನೇನು ಮಾಗಿಯ ಚಳಿ ನಮ್ಮೆಲ್ಲರನ್ನು ಅಪ್ಪುವುದಕ್ಕೆ ಶುರುವಾಗುತ್ತಿದ್ದಂತೆ ಬರುವುದೇ ಕಾರ್ತಿಕ ಮಾಸ. ಶೈವಾರಾಧಕರಿಗೆ ಪ್ರತಿ ಕಾರ್ತಿಕ ಸೋಮವಾರವೂ ಸಹ ಅತ್ಯಂತ ಶುಭಕರವಾದ ದಿನ. ಬಹುತೇಕರು ಕಾರ್ತಿಕ ಸೋಮವಾರ ಶ್ರದ್ಧೆಯಿಂದ ದಿನವಿಡೀ ಉಪವಾಸ ಮಾಡಿ ಸಂಜೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡಿಯೇ ಫಲಹಾರವನ್ನು ಸ್ವೀಕರಿಸುವ ಪದ್ಧತಿಯನ್ನು ರೂಢಿಯಲ್ಲಿಟ್ಟುಕೊಂಡಿದ್ದಾರೆ. ಬೆಂಗಳೂರಿನವರಿಗೆ ಕಡೆ ಕಾರ್ತಿಕ ಸೋಮವಾರ ಬಂತೆಂದರೆ ಅವರೆಲ್ಲರ ಗಮನ ಬಸವನಗುಡಿಯ ಪ್ರತಿಷ್ಠಿತ ಕಡಲೆಕಾಯಿ ಪರಿಷೆತ್ತವೇ ಹರಿಸುತ್ತಾರೆ. ನೂರಾರು ವರ್ಷಗಳಿಂದಲೂ ಬಸವನಗುಡಿಯಲ್ಲಿ ನಡೆಯುತ್ತಿದ್ದ ಕಡಲೆಕಾಯಿ ಪರಿಷೆಯನ್ನು ನಗರದ ಇನ್ನೂ ಹಲವಾರು ಬಡಾವಣೆಯ ನಾಗರಿಕರು, ಅಯ್ಯೋ ನಮ್ಮ ಬಡಾವಣೆಯಲ್ಲಿಯೂ ಇಂತಹ ಜಾತ್ರೆ ಅಥವಾ ಪರಿಷೆ ನಡೆದರೆ ಎಷ್ಟು ಚೆನ್ನ, ಎಲ್ಲರೂ ಹೋಗಿ ಸಂಭ್ರಮ ಸಡಗರದಿಂದ ಆಚರಿಸಬಹುದಾಗಿತ್ತು ಎಂದು ಯೋಚಿಸುತ್ತಿರುವಾಗಲೇ ಮಲ್ಲೇಶ್ವರ ಮತ್ತು ಯಲಹಂಕದ ವೆಂಕಟಾಲದ ನಾಗರಿಕರು ಸೂಕ್ತವಾಗಿ ಸ್ಪಂದಿಸಿ ಅವರವರ ಬಡಾವಣೆಗಳಲ್ಲಿ ಕಡಲೆಕಾಯಿ ಪರಿಷೆಯನ್ನು ಆಚರಿಸಲು ಆರಂಭಿಸಿದರು. ಎಲ್ಲರೂ ಒಂದೇ ಸಮಯದಲ್ಲಿ ನಡೆಸಿದರೆ ಭಕ್ತಾದಿಗಳಿಗೆ ಬದಲು ತೊಂದರೆ ಆಗಬಹುದೆಂದು ನಿರ್ಧರಿಸಿ ವೆಂಕಟಾಲದಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳ ಮೊದಲ ಶನಿವಾರ, ಭಾನುವಾರ ಮತ್ತು ಸೋಮವಾರ ಅಲ್ಲಿನ ಯುವ ವೇದಿಕೆ ನೇತೃತ್ವದಲ್ಲಿ ಕಡಲೆಕಾಯಿ ಪರಿಷೆ ಏರ್ಪಡಿಸಲು ನಿರ್ಧರಿಸಿದರೆ, ಮಲ್ಲೇಶ್ವರದ ಬಡಾವಣೆಯವರು ಪ್ರತಿ ವರ್ಷದ ಕಾರ್ತಿಕ ಮಾಸದ 3ನೇ ಸೋಮವಾರಕ್ಕೆ ಮುಂಚಿನ 2 ದಿನಗಳು ಅಂದರೆ ಕಾರ್ತಿಕ ಮಾಸದ 2ನೇ ಶನಿವಾರ, ಭಾನುವಾರ ಮತ್ತು 3ನೇ ಸೋಮವಾರ ಮಲ್ಲೇಶ್ವರದ 15ನೇ ಅಡ್ಡರಸ್ತೆಯ ದೇವಸ್ಥಾನಗಳ ಸಂಕೀರ್ಣವಾದ ಕಾಡುಮಲ್ಲೇಶ್ವರ ಸ್ವಾಮಿಯ ಎದುರಿಗೆ ಅತ್ಯಂತ ಸಡಗರ ಸಂಭ್ರಮಗಳಿಂದ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತಲೇ ಇದೆ. ಕಾಡುಮಲ್ಲೇಶ್ವರ ಗೆಳೆಯರ ಬಳಗವು ಮುಜರಾಯಿ ಇಲಾಖೆಯ ಸಹಯೋಗದೊಂದಿಗೆ ಮಲ್ಲೇಶ್ವರದಲ್ಲಿ ಈ ಬಾರಿ ಪರಿಷೆಯನ್ನು ಆಯೋಜಿಸಲಾಗಿದ್ದು, ಸುಮಾರು 800 ಕೆಜಿಯಷ್ಟು ಕಡಲೆಕಾಯಿಗಳನ್ನು ಸಿಂಗರಿಸಿದ 20 ಅಡಿ ಎತ್ತರದ ಬಸವಣ್ಣ ನೋಡಲು ಆಕರ್ಷಣೀಯವಾಗಿದ್ದು, ಅದರ ಮುಂದೆ ಫೋಟೋಗಳನ್ನು ತೆಗೆಸಿಕೊಳ್ಳಲು ಜನರು ಮುಗಿ ಬೀಳುತ್ತಿರುವುದನ್ನು ಕಾಣಬಹುದಾಗಿದೆ. ಪ್ರತಿ ವರ್ಷದಂತೆಯೇ ಈ ಸಲವೂ ಸಹ 3 ದಿನಗಳ ಕಾಲ ಕಡಲೆಕಾಯಿ ಪರಿಷೆ ಹಾಗೂ ರಂಗಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಕಾಡುಮಲ್ಲೇಶ್ವರ ದೇವಸ್ಥಾನದ ಎದುರಿರುವ 15ನೇ ಅಡ್ಡರಸ್ತೆಯಿಂದ ಹಿಡಿದು 8ನೇ ಅಡ್ಡರಸ್ತೆಯವರೆಗೂ ಏಕವಾದ ರಸ್ತೆ ಅತ್ಯಂತ ಕಿರುದಾಗಿದ್ದರೂ ರಸ್ತೆ ಇಕ್ಕೆಲೆಗಳಲ್ಲಿಯೂ ತರತರಹದ ಕಡಲೆಕಾಯಿಗಳು, ಕಡಲೆಪುರಿ, ಬೆಂಡು, ಬತ್ತಾಸು, ಕಲ್ಯಾಣ ಸೇವೆ, ಚೌಚೌ ಹೀಗೆ ಎಲ್ಲವೂ ಸಹ ಒಂದೇ ಜಾಗದಲ್ಲಿ ಸಿಗುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹವಾಗಿದೆ. ಜಾತ್ರೆ ಎಂದರೆ ಬಣ್ಣ ಬಣ್ಣದ ಉಸಿರು ಬುಡ್ಡೆ, ಗಿರಿಗಟ್ಟಲೆ, ಬೊಂಬಾಯಿ ಮಿಠಾಯಿ, ಕಬ್ಬಿನ ಹಾಲು, ತರತರದ ಪೀಪಿಗಳು, ಮಣ್ಣಿನ ಗೊಂಬೆಗಳು, ಹೆಣ್ಣು ಮಕ್ಕಳಿಗೆ ಬಣ್ಣ ಬಣ್ಣದ ಬಳೆಗಳು, ಇನ್ನು ಅಪರೂಪವಾಗಿರುವ ಕಡಗೋಲು ಅರ್ಥಾತ್ ಮಂತು, ಲಟ್ಟಣಿಗೆಯಲ್ಲದೆ ಮರದ, ಮಣ್ಣಿನ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಿಸಿದ ವಿವಿಧ ಆಕಾರದ ಬಗೆಬಗೆಯ ಬಣ್ಣ ಬಣ್ಣಗಳ ಬೊಂಬೆಗಳ ಅಂಗಡಿಯ ಮುಂದೆ ಚೌಕಾಸಿ ಮಾಡುತ್ತಾ ತಮ್ಮ ನೆಚ್ಚಿನ ಬೊಂಬೆಗಳನ್ನು ಖರೀದಿಸುವುದನ್ನು ಸಹ ನೋಡಲು ನಿಜಕ್ಕೂ ಸಂತೋಷವೆನಿಸುತ್ತದೆ. ಇದೆಲ್ಲದರ ಜೊತೆಗೆ ಕರಿದ ಬೋಂಡ, ಬಜ್ಜಿ, ಟ್ವಿಸ್ಟೆಡ್ ಆಲೂ, ಬಗೆ ಬಗೆಯ ಐಸ್ ಕ್ರೀಮ್, ಪಾನಿಪುರಿ, ಇಡ್ಲಿ, ದೋಸೆ ಮುಂತಾದ ತಿನಿಸುಗಳ ಜೊತೆ ಬಹಳ ಹಿಂದೆ ಸಿಗುತ್ತಿದ್ದ ಗೋಲಿ ಸೋಡಾ ಕೂಡ ಲಭ್ಯವಿದ್ದು 25 ರೂಪಾಯಿಯಷ್ಟು ದುಬಾರಿ ಎನಿಸಿದರೂ ಒಮ್ಮೆ ಕುಡಿಯಲು ಮಜಾ ಎನಿಸುತ್ತದೆ.
ಏನಾಗಮ್ಮ ಕುಡ್ದಿರೋದು? ಶಾಪಿಂಗ್ ಮಾಲ್ಗಳು, ಮಲ್ಟಿಪ್ಲೆಕ್ಸ್ಗಳು ವರ್ಷದ 365 ದಿನಗಳು ಇದ್ದೇ ಇರುತ್ತೆ. ನಮ್ಮೆಲ್ಲರ ಕೆಲಸ ಕಾರ್ಯಗಳ ಮಧ್ಯೆಯೂ ಸ್ವಲ್ಪ ಬಿಡು ಮಾಡಿಕೊಂಡು ಸ್ವಲ್ಪ ಇಂತಹ ಗ್ರಾಮೀಣ ಸೊಗಡಿನ ಹಬ್ಬಗಳನ್ನು ನಾವೆಲ್ಲರೂ ಸಕುಟುಂಬ ಸಮೇತರಾಗಿ ಭಾಗವಹಿಸುವ ಮೂಲಕ ನಮ್ಮ ಸಂಪ್ರದಾಯ, ಸಂಸ್ಕಾರ ಮತ್ತು ಸಂಸ್ಕೃತಿಗಳನ್ನು ಉಳಿಸುವುದು ಮತ್ತು ಬೆಳೆಸುವುದು ನಮ್ಮ ಕೈಲೇ ಇದೆ ಅಲ್ಲದೆ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?